ತೋರಣ ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದನ್ನು ಯಾವ ರೀತಿ ಕಾಣಿಸುತ್ತೆ ಅಂತ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಮತ್ತು ಇದು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇನ್ನೂ ಹೊಸೊಬ್ರು ಯಾರು ನೋಡ್ತಾ ಇರೋರು ಮತ್ತು ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಏನು ಮಾಡಬೇಕು, ಶುಗರ್ ಬೀಟ್ಸ್ ತೊಗೋಬೇಕು ನಡು ಹಾಕೋಕ್ಕೆ. ನೆಕ್ಸ್ಟ್ ಅಂದರೆ ಬಟ್ಟೆ ತೊಗೋಬೇಕು. ಈ 3 ಕಲರ್ ತೊಗೋಬೇಕು ಬಟ್ಟೆ. ಒಂದು ಯೆಲ್ಲೋ ತೊಗೊಂಡಿದ್ದೀನಿ, ಆರೆಂಜ್ ಮತ್ತು ಗ್ರೀನ್ ಕಲರ್ 3 ಬಟ್ಟೆ ತೊಗೊಂಡಿನಿ. ಹಾಗೆ ದಾರ, ಕೌದಿ ಹೊಲಿತಾರಲ್ಲ ದಾರ ಮತ್ತು ಸೂಜಿ ಇಷ್ಟು ತೊಗೋಬೇಕು. ಆಮೇಲೆ ಈ ಪೇಪರ್ ಏನಿರುತ್ತಲ್ಲ ಆ ಥರ ರೌಂಡಾಗಿ ಕಟ್ ಮಾಡ್ಕೋಬೇಕು ಎಲ್ಲ. ಇದಕ್ಕೆ ಯಾವ ರೀತಿ ಕಟ್ ಮಾಡಬೇಕಂತ ತೋರಿಸ್ತೀನಿ. ಈ ಥರ ಏನು ಬಟ್ಟೆ 1 ಮೀಟ್ರ್ ತೊಗೊಂಡಿನಿ. ನೀವು ಬ್ಲೌಸ್ಗಳಿಗೆಲ್ಲ ಹಾಕ್ತಾರಲ್ಲ ಕಾಟನ್ ಬಟ್ಟೆ, ಆ ಬಟ್ಟೆ ತೊಗೊಂಡಿದ್ದೀನಿ. ಆಯಿತು, ಆ ಥರ ಫೋಲ್ಡ್ ಮಾಡಿ ಆ ಪೇಪರ್ ಏನಿರುತ್ತಲ್ಲ ಆ ಥರ ಇಟ್ಕೊಂಡು ರೌಂಡ್ ಶೇಪ ತೊಗೋಬೇಕು. ಆದಮೇಲೆ ಇಷ್ಟು ಕಟ್ ಮಾಡಿ ತಗೋಬೇಕು. ಕಟ್ ಮಾಡಿ ತಗೊಂಡು ಬಳಕೆ ಇಷ್ಟು ಕಟ್ ಮಾಡಿ ತಗೊಂಡು ಅವು ಫೋಲ್ಡ್ ಮಾಡ್ಬೇಕು. ಆ ಥರ ಅಂದರೆ ಜಾಸ್ತಿ ಒಮ್ಮೆ ಬರ್ತಾವೆ ಅವೆಲ್ಲ. ಒಮ್ಮೆ ಜಾಸ್ತಿ ಕಟ್ ಮಾಡ್ಬೋದು. ಮಾಡಿದ ಬಳಕೆ ಜಲ್ದಿ ಆಗುತ್ತೆ ಫ್ರೆಂಡ್ಸ್. ಕಟ್ ಮಾಡಿದ ಬಳಕೆ ಏನು ಇದು ಆಗಲ್ಲ. ಆ ಥರ ಇಟ್ಕೊಂಡು ಇಷ್ಟು ತೆಗಿಬೇಕು ಇವು ಫುಲ್ಲು. ಅದೇ ಥರ ಎಲ್ಲನೂ ಗ್ರೀನ್ ಆಯಿತು, ಯೆಲ್ಲೋ ಆಯಿತು, ಆರೆಂಜ್ ಆಯಿತು, ಇಷ್ಟು ಕಟ್ ಮಾಡಿದ್ದೀನಿ. ಆಮೇಲೆ ಏನು ಮಾಡಬೇಕು, ಇವು ಗ್ರೀನ್ ಕಲರು 4 ತೊಗೊಂಡಿದ್ದೀನಿ ಪೋಣಿಸ್ಲಿಕ್ಕೆ. ಆಮೇಲೆ ಗ್ರೀನ್ ಕಲರ್ 4, ಆರೆಂಜ್ 6 ಮತ್ತು ಯೆಲ್ಲೋ 6 ತೊಗೊಂಡಿದ್ದೀನಿ. ನಡು ಫಸ್ಟ್ ಒಂದು ಏನು 4 ಹಾಕ್ತೀನಲ್ಲ, ಫಸ್ಟ್ 6 ಅಂದ್ರೆ ಆರೆಂಜ್ ಹಾಕ್ದಂದ್ರೆ ನೆಕ್ಸ್ಟ್ ಅನ್ಕರ 4 ಮಣಿ ಸೇರಿಸ್ತೀನಿ. ಮತ್ತು ನೆಕ್ಸ್ಟ್ ಅಂದರೆ ಯೆಲ್ಲೋ 6 ತೊಗೋದು. ಆಮೇಲೆ ನೆಕ್ಸ್ಟ್ ಮತ್ತೆ ಮಣಿ ತೊಗೋದು. ಮತ್ತು ನೆಕ್ಸ್ಟ್ ಅಂದ್ರೆ ಹಾಗೆ ಪೋಣಿಸ್ಕೋತ ಫುಲ್ ಕಂಟಿನ್ಯೂ ಮಾಡಬೇಕು. ನಡು ಒಟ್ಟು ಅಂದ್ರೆ ನೀವು ಎಷ್ಟು ಬೇಗ ಹಾಕ್ರಿ, ಒಟ್ಟು ನಡು 4 ಮಣಿ ಹಾಕಬೇಕು. ಹಾಕಿದ ಬಳಕೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಫುಲ್ ಆದ ಬಳಕೆ ಈ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಏನು ಹೊರಗಿಂದ ಏನು ತರೋದೇನು ಹತ್ತಂಗಿಲ್ಲ, ಮನೆಗೆ ಮಾಡ್ಬೋದು. ಈ ಥರ ಒಂದು ಸಲ ನೋಡಿದರೆ ಈ ಥರ ಎಲ್ಲ ಮನೆಯಾಗೆ ಮಾಡ್ಬೋದು ಎಲ್ಲ.